ನಮ್ಮ ಸ್ಟಾಲಿನ್ ಹುಡ್ಕೋ ಪಯಣ ಇನ್ನೂ ಮುಗ್ದಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಒಂದು ಸ್ಟೇಬಲ್ಗೆ ಹೋಗಿ ಈ ವೈಟ್ ಸ್ಟಾಲಿನ್ ಹೆಸರು ವಿರಾಟ್ ಅಂತ. ತುಂಬಾ ದಿನ ಆಯ್ತು ನಮ್ಮ ಹಸುನ ಪುಟ್ಟಿನ ತೋರಿಸಿ ನೋಡಿ ಯಾವ ತರ ಈಗ ಪಾಪ ಬೆಳಗ್ಗೆ ಎಳೆ ಬಿಸಿಲು ತೂಗುಡಿಸ್ತಾಳೆ ಫೋಟೋ ತೆಗಿನ ಅಂದ್ರೆ ನಮ್ದೇ ದೃಷ್ಟಿ ಆಗುತ್ತಪ್ಪ. ಒಂದು ದೃಷ್ಟಿ ತೆಗಿಬೇಕು ನಮ್ಮ ಹುಡುಗಿಗೆ ಅಂತ ಮೇಗ್ ಬಿಡೋಣ ಅಂತ ಎಬ್ಬರಿಸಿ ಸುತ್ತಾಡ್ಕೊಂಡು ನಮ್ಮ ಹಸು ಇಟ್ಕೊಡಕ್ ಟೈಮ್ ಆಗ್ಲಿಲ್ಲ. ಇವಳು ಎಬ್ಬರಿಸಿ ಮೇಯಕ್ ಕಟ್ಟಾಕಿ ಕೆಲಸ ಎಲ್ಲ ಮುಗಿಸಿ ಆಚೆ ಹೊರಟೆ. ಹೋಗೋಗೆಪ್ಪಲ್ಲಿ ಟಿಫನ್ ಮಾಡ್ಬೇಕು ಅಂತ ಶಿವಳಿಗೆ ಹೋಗಿ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಿರೋ ಫಾರ್ಮ್ ಹೌಸ್ ಕಡೆ ಹೋಗಿದ್ದೆ. ಫಾರ್ಮ್ ಹೌಸ್ ಕುದುರೆ ಸಾಕ್ಬೇಕು ಯಾವ ತರ ಪ್ಲಾನ್ ಮಾಡಬೇಕು ಅಂತ ಕರೆದಿದ್ದು ನೋಡಕ್ಕೆ ಅಂತ. ಅವು ವಾಸ್ತು ಬಗ್ಗೆ ತಿಳ್ಕೊಂಡಿದ್ವಲ್ಲ, ಅದಕ್ಕೆ ಹೊಸ ಮನೆ ಕಟ್ಟಬೇಕು ಸ್ವಲ್ಪ ಕುತೂಹಲ ಯಾವ ತರ ಕಟ್ಟಿರ್ತಾರೆ ವಾಸ್ತುಗೆ ಅಂತ. ಚೆನ್ನಾಗಿ ಕಟ್ಟಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ, ಏನ್ ಮಿಸ್ಟೇಕ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ. ಪುಟ್ಟದಾಗ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳಕ್ ಒಳ್ಳೆ ಜಾಗ ಇದು. ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಒಂದು ಜ್ಯೂಸ್ ಬ್ರೇಕ್ ತಗೊಂಡು ಅಲ್ಲಿಂದ ನಾವು ಹೋಗಿದ್ದು ಅಶ್ವ ಹೋಗಿ ಸ್ಟಾರ್ಟ್ ಫಾರ್ಮ್ ಕಡೆಗೆ. ಮಾರ್ವಾರಿ ಬೀಡಿಂಗ್ ಸ್ಟೈಲ್ ಮನಿ ಕಂಡ ಕೂಡ ಇಲ್ಲೇ ಇರೋದು. ಅಲ್ಲೇ ನಮ್ಮ ಶೀಲಕ ಕೂಡ ಇದ್ರು. ಅಕ್ಕಂಗೆ ಪ್ರಾಣಿಗಳ ಮೇಲೆ ಇರೋ ಪ್ರೀತಿ ನೋಡೇ ಇರ್ತೀರಾ. ಎಲ್ಲಾರನು ಸ್ವಂತ ಮಕ್ಕಳ ತರ ನೋಡ್ತಾರೆ. ಅವುಗಳು ನೋಡಿ ಕರೆದ ತಕ್ಷಣ ಮಕ್ಕಳ ತರ ಬರ್ತಾವ ಮುದ್ದು ಮಾಡಿಸ್ಕೊಳಕ್ಕೆ ಅಂತ. ಕೈಯಾರೆ ಕುದುರೆಗೆ ಅಂತ ಮಲಗಿದಿನ ಕಟ್ಟಿದ್ರು. ಎಲ್ಲಾ ಕುದುರೆಗಳು ಹಿಂಗೆ ಫ್ರೆಂಡ್ಲಿ ಆಗಿರಲ್ಲ, ಕೆಲವು ಕಚ್ತವೆ, ಗಲಾಟೆ ಮಾಡ್ತವೆ. ಬಿಹೇವಿಯರ್ ನೋಡಿ ಮಾಡಿ ಮುಟ್ಬೇಕು. ಇವರಿಗೆಲ್ಲ ಸ್ನಾಕ್ಸ್ ರೆಡಿ ಆಗ್ತಿತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಹಸುನ ಪುಟ್ಟಿನ ಮಾತಾಡಿಸ್ಕೊಂಡು ಒಂಚೂರು ಒಣಲ್ ಹಾಕಿ ಇವತ್ತಿನ ದಿನ ಮುಗಿಸ್ತೆ.